ನಮಸ್ತೆ ವೀಕ್ಷಕರೇ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ರಾಜಧಾನಿ ಬೆಂಗಳೂರಿನಲ್ಲಿ ಪಾದಚಾರಿಗಳ ಸುರಕ್ಷತೆಗೆ ದೊಡ್ಡ ಪ್ರಶ್ನೆ ಎದುರಾಗಿದೆ. ಬನಶಂಕರಿ ಮೊದಲನೇ ಹಂತದ ಮೋನೋಟೈಪ್ ಕರಿಸಂದ್ರ ವಾರ್ಡ್ನ ಸೇವಾ ಕ್ಷೇತ್ರ ಆಸ್ಪತ್ರೆ ಹಾಗೂ ಫೈವ್ ವಿಸ್ಟಾ ಹೋಟೆಲ್ ಸಮೀಪ ಪಾದಚಾರಿ ಮಾರ್ಗವೇ ಖಾಸಗಿ ಆಸ್ತಿಯಂತಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇದು ಬನಶಂಕರಿ ಮೊದಲನೇ ಹಂತದ ಮೋನೋಟೈಪ್ ಕರಿಸಂದ್ರ ವಾರ್ಡ್ನ ದೃಶ್ಯ. ಸೇವಾ ಕ್ಷೇತ್ರ ಆಸ್ಪತ್ರೆ ಮತ್ತು ಫೈವ್ ಸ್ಟಾರ್ ಹೋಟೆಲ್ ಎದುರು ಪಾದಚಾರಿ ಮಾರ್ಗವನ್ನು ಸಾರ್ವಜನಿಕರಿಗಾಗಿ ಅಲ್ಲ, ಖಾಸಗಿ ಬಳಕೆಗೆ ಬಳಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಫುಟ್ಪಾತ್ ಮೇಲೆಯೇ ಕಲುಷಿತ ನೀರು ಹರಿಯುತ್ತಿರುವುದರಿಂದ ಪಾದಚಾರಿಗಳು ರಸ್ತೆಗಿಳಿದು ಸಂಚರಿಸುವ ದುಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಪಾದಚಾರಿಗಳಿಗೆ ಸುರಕ್ಷಿತ ಮತ್ತು ಮುಕ್ತ ಪಾದಚಾರಿ ಮಾರ್ಗ ಕಲ್ಪಿಸಿಕೊಡಬೇಕೆಂಬುದು ನಮ್ಮ ಜೆಟಿವಿ ಡಿಜಿಟಲ್ ನ್ಯೂಸ್ನ ಆಶಯ. ನೋಡಿ, ಸೇಮ್ ಇದೇ ಜಾಗದಲ್ಲೇ ಇಲ್ಲಿ ಫೈವ್ ವಿಸ್ತಾ ಕನ್ವೆನ್ಷನ್ ಹಾಲ್ ಇದೆ, ಫುಟ್ಪಾತ್ ಇದೆ. ಈ ಫುಟ್ಪಾತ್ ಮೇಲೆ ಈ ಗಾಡಿ ನಿಲ್ಲಿಸಿದ್ದಾರೆ, ಈ ಗಾಡಿಗಳು ನಿಲ್ಲಿಸ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇದು ನೋಡಿ, ಈ ಫುಟ್ಪಾತು ಏನಾಗಿದೆ ಫುಟ್ಪಾತ್. ಫುಟ್ಪಾತ್ ಮೇಲೆ ಈ ಥರ ಸ್ಯಾನಿಟರಿ ಡ್ರಿಂಕ್ಸು ಮತ್ತು ಇದೇ ಇದೆ. ಸಾರ್ವಜನಿಕ ಮರಳದಲ್ಲಿ ನೋಡಿ, ಇದು KR ರೋಡಿಂದ ಬಂದರೆ ಪೇಪರ್ ಕೊಡು. ನೋಡಿ, ಸ್ಯಾನಿಟ್ರಿ ನೀರು ಹೆಂಗೆ ಹೋಗ್ತಾ ಇದೆ, ಫುಟ್ಪಾತು ಫುಲ್ಲು ಎಲ್ಲ ಮರಿ ಹೋಗ್ತಾ ಇದೆ. ಇದೊಂದು ಫುಟ್ಬಾಲ್ ಮೇಲೆ ಹಾಕೋರೆ, ಇದೊಂದು ಫುಟ್ಬಾಲ್ ಮೇಲೆ ಹಾಕೋರಿ, ಈ ಕಾರ್ನ ಫುಟ್ಬಾಲ್ ಮೇಲೆ ಹಾಕೋರೆ. ಇದು ರಾಮಕೃಷ್ಣ, ಇದು KR ರೋಡು ಮೋಹಟೈಪ್ ಹತ್ರ ರಾಮಕೃಷ್ಣ ಯಾವ್ದು ಹಾಸ್ಪಿಟ್ಲ್, ಅದು ಸೇವಾ ಕ್ಷೇತ್ರ ಆಪೋಸಿಟಲ್ಲಿ ಈ ಒಂದು ಹೋಗ್ತಾ ಇರೋವಂಥದ್ದು. ದಯವಿಟ್ಟು
ಸೇವಾ ಕ್ಷೇತ್ರದ ಆಪೋಸಿಟಲ್ಲಿ ಸೇವಾ ಕ್ಷೇತ್ರ ಹಾಸ್ಪಿಟ್ಲ್ ಪಕ್ಕದಲ್ಲಿ ಇದು 5 ವಿಸ್ತಾ ಹೋಟೆಲ್ ಪಕ್ಕದಲ್ಲಿ ಈ ಥರ ಒಂದು ಹೋಗ್ತಿದೆ. ಇಲ್ಲಿ ಏನಾಗಿದೆ ಅಂದರೆ ಸ್ಯಾನಿಟರಿ ನೀರು ಫುಲ್ಲು ಹೋಗ್ತಾ ಇದೆ. ದಯವಿಟ್ಟು ಇದನ್ನು ಯಾರು PWSSB ಅವರು ಮೋರಿ ತುಂಬಿ ಹೊರಗಡೆ ಹೋಗ್ತಿದೆ. ಈ ಹೋಟ್ಲವರು ಮತ್ತು ಯಾರು ಅಂತ ಗೊತ್ತಿಲ್ಲ ನೀರನ್ನ ಮೋರಿಗೆ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಎಲ್ಲ ಫುಟ್ಪಾತ್ ಬಿಟ್ಟು ಫುಟ್ಪಾತ್ ಇದ್ದರೂ ಫುಟ್ಪಾತ್ ಇಲ್ಲದೆ ಥರ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ